ನೋಡಿ ಗೈಸ್, ಇದು ಯಾವ ಥರ ವ್ಯೂ ಪಾಯಿಂಟ್ ಇದೆ. ಕೆಳಗೆ ಬಿದ್ರಂತೂ ಸಿಗೋದೇ ಇಲ್ಲ ಬಾಡಿ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಬೆಂಗಳೂರು ಗ್ರಾಮಾಂತರ ಕಸ ಎಲ್ಲ ಇಲ್ಲಿಗೆ ಬರ್ತಿದ್ದಿತ್ತು ಮುಂಚೆ. ಬೆಂಕಿ ಬಿದ್ದು ಸ್ವಲ್ಪ ದಿನ ಕೆಳಗಡೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಇಲ್ಲಿ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಏನೋ ತಯಾರಿಸ್ತಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಅವಾಗ ಇದ್ದಿತ್ತು ಹೋಟೆಲ್ ರೂಮ್ಗಳು ಇಲ್ಲಿರೋದು. ನೋಡಿ ಕಾಣಿಸ್ತಿದೆಯಲ್ಲ, ಇದು ಏನಿಲ್ಲ ಅಂದ್ರೂ ಒಂದು 70 ಫೀಟು ಮೇಲೆ ಬಂದಿದ್ದೀವಿ ನಾವು. ಮೇಲೆ ಬಂದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇಲ್ಲಿದೆಯಲ್ಲ, ಇದೆಲ್ಲ ವೇಸ್ಟು ಕಸ. ಬೆಂಗಳೂರು ಕಸ ಇಲ್ಲಿಗೆ ಬಂದು ಇಲ್ಲಿ ಬೆಂಕಿ, ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಈ ಥರ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಈ ಥರ ಆಗಿದೆ ಕಸ ಎಲ್ಲನ. ನೋಡಿ ಇದು ಅವಾಗ ಇದ್ದಿತ್ತು ಓಲ್ಡು ರೂಮ್ಸ್ಗಳು. ಅಲ್ಲಿ ಬೆಂಗಳೂರು ಕಸ ಎಲ್ಲ ಬರಬೇಕಾದ್ರೆ ಇಲ್ಲಿ ಮಲ್ಕೊಂತಿದ್ದಿತ್ತು, ಕುತ್ಕೊತಿದ್ದಿತ್ತು ಎಲ್ಲ. ಇಲ್ಲಿ ಕುತ್ಕೊಳ್ಳೋರು. ನೋಡಿ ಇದು ಯಾವ ಥರ ಇದೆ ವ್ಯೂ ಪಾಯಿಂಟು. ನೋಡಿ ಬನ್ನಿ ತೋರಿಸ್ತೀವಿ. ನೋಡಿ ಇಲ್ಲಿ ಹೆಂಗೈತೆ ಅಂದರೆ ರೋಡು, ನಮಗಂತೂ ಹತ್ತಿ ಇವತ್ತು ಕಾಲೆಲ್ಲ ಸಾಕಾಗೋಗಿದೆ. ಅವ್ರು ಮಾತ್ರ ಮುಂದೆ ಹೋಗ್ತಾ ಇದ್ದಾರೆ, ನಾನು ಒಬ್ಬನೇ ಹಿಂದೆ ಉಳ್ಕೊಂಡಿದ್ದೀನಿ. ಚಿರತೆ ಕಾಟ ಬೇರೆ ಅಂತ ಹೇಳ್ತಿದ್ದಾರೆ. ನನಗಂತೂ ಸಖತ್ತು ಭಯವಾಗ್ತೈತಿ. ಇಲ್ಲಿ ನೋಡಿ ಆಫ್ ರೋಡಿಂಗ್ ಮಸ್ತಾಗಿ ಮಾಡ್ತವ್ರಿ ನಮ್ಮ ಮಾರುತಿ ಮಾವ. ಮತ್ತು ಆ ಬೆಟ್ಟದಲ್ಲಿ ದೂರದಲ್ಲಿ ಇದೆಯಲ್ಲ, ಕಾಣಿಸ್ತಿದೆಯಲ್ಲ, ಅದು ರಾಮನ ದೇವಸ್ಥಾನ ಅಂತೆ. ಇಲ್ಲಿ ಮುಂಚೆಗೆ ರಾಮ ಬಂದು ಹೋಗಿರೋ ನೆನಪುಗಳು ಉಳಿದಿದೆ ಅಂತ ಊರಿನವರು ಎಲ್ಲ ಹೇಳ್ತಿದ್ದಾರೆ. ಈಗ ಉದ್ಭವ ಆಗಿರೋದು ರಾಮನ ಮೂರ್ತಿ ಎಲ್ಲ ಉದ್ಭವ ಆದಾಗಿಂದ ಅಲ್ಲಿ ದೇವಸ್ಥಾನ ಕಟ್ಟಿರೋದಾ? ಹೌದು. ಓಕೆ. ಕೋಟೆಗುಟ್ಟೆ ಇದು ಕೋಟೆಗುಟ್ಟೆ ಅಂತ ಕರಿತಿದ್ರಂತೆ. ಮುಂಚೆ ಇಲ್ಲಿ ಒಬ್ಬ ಕಳ್ಳ ವಾಸ ಆಗಿದ್ದಂತೆ. ಇಲ್ಲಿ ಮುಂಚೆಗೆ ಮರ ಕಾಣಿಸ್ತೈತಲ್ಲ, ಅಲ್ಲಿ ಫಸ್ಟ್ ಒಂದು ಮನೆ ಇತ್ತು. ಇವಾಗ ಪೂರ್ತಿ ನೆಲಸಮಾಗೋಗಿದೆ. ಫಸ್ಟ್ ಕಳ್ಳ ಇಲ್ಲೆಲ್ಲ ಕದ್ಕೊಂಬಂದು ಚಿನ್ನ ಬಿಳಿನೆಲ್ಲ ಅಲ್ಲಿ ಬಡ್ಗಾನಂತೆ. ಕದ್ಕೊಂಬಂದು ಮಡ್ಗಾನು ಇದು ಅವ್ರು ಮಾಡ್ಕೊಂಡಿರೋದು ನೀರು ಕುಡಿಯೋಕೆ ಇದನ್ನೆಲ್ಲ. ಯಾವುದು? ಈಗ ಅದು ಮುಂದೆ ಇದೆಯಲ್ಲ ಅದು. ಇದು ಬೆಟ್ಟದ ಮೇಲೆ ಹೆಂಗೆ ನೀರು ಬರ್ತಿದ್ವು? ಬೆಟ್ಟದ ಮೇಲೆ ಮಳೆ ಬಂದಾಗ ಸ್ಟೋರ್ ಆಗ್ತಿದ್ದಿತ್ತು. ಇಲ್ಲಿ ಬಂದು ಕಳ್ಳ ನೀರಿಗೆಲ್ಲ ಕಳ್ಳರ್ ಇಲ್ಲೇ ಇದು ಮಾಡ್ತಿದ್ದು, ನೀರು ಕುಡಿಯೋಕೆ ಮಾಡ್ಕೊಂಡಿದ್ದ ಜಾಗ ಇದು. ಬಾಬಾ ಏನು ಗುರು ಈ ಥರ ಐತೆ ನೋಡಿ. ಅದೇ ಅಲ್ಲೇ ಇದು ಮನೆ, ಅದು ಪೂರ್ತಿ ಹಿಂಗೆ ಅಲ್ಸಮಾಗೋಗಿದೆ ಮನೆ. ಇಲ್ಲಿ ಆಗ ಅಲ್ಲಿ ಎಕ್ಕದ ಗುಡಿ ಐತಿಯಲ್ಲ, ಅಲ್ಲೇ ಇದೆ ಅದೇ ಬೌಂಡ್ರಿಲಿ. ಇಲ್ಲಿ ಮನೆ ಇತ್ತಾ ಮುಂಚೆ? ನೋಡಿ ಗೈಸ್, ಇದು ಇಲ್ಲಿ ಕಳ್ಳ ಮಾಡ್ಕೊಂಡಿದ್ದಿತ್ತು ಬೆಟ್ಟದ ಮೇಲೆ. ಕೋಟೆ ಇದು. ಕಳ್ಳ ಮಾಡ್ಕೊಂಡಿದ್ದಿತ್ತು ಮನೆ ಎಲ್ಲ. ಮತ್ತು ನೀರು ಕುಡಿಯೋಕ್ಕೆ ನೀರು ಸಂಗ್ರಹಣೆ ಮಾಡ್ಕೊತಿದ್ದಿತ್ತು ಎಲ್ಲ ಇಲ್ಲೇ ಅಂತೆ. ತುಂಬ ಹಳೆಯ ಕಾಲದಂತಹ ಬಂಡೆಗಳು ಎಲ್ಲ ಇದೆ ನೋಡಿ. ಎಕ್ಸ್ಪ್ಲೇನ್ ಮಾಡೋರು ಯಾರೂ ಇಲ್ಲ. ನೋಡಿ ಕಾಣಿಸ್ತಿದೆಯಲ್ಲ ಅಲ್ಲಿ. ನೋಡಿ ಇಲ್ಲಿ ಸೌಂಡ್ ಬರ್ತಿರೋ ಕಾರಣ ಏನು? ಬಂಡೆ ಇದೆ ಕೆಳಗಡೆ. ಬಂಡೆ ಮೇಲೆ ಬಂಡ್ ಕುಂದ್ರದಿಂದ ಸ್ವಲ್ಪ ಗ್ಯಾಪ್ ಐತಲ್ಲ, ಕೆಳಗಡೆ ಬಂಡೆ ಏನಿದ್ದಾಗ ದುಬ್ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಅಂತ ಸರಿ. ನೋಡಿ ಗಾಯ್ಸ್, ಇದು ಇವಾಗ ಎಲ್ಲ ಇಲ್ಲಿ ತುಂಬ ಗಿಡಗಳು ಬೆಳ್ಕೊಂಡಿದ್ದಾವೆ. ಆದರೂ ಓಡಾಡೋಕೆ ಇವಾಗ ಕಷ್ಟ ಆಗುತ್ತೆ. ಮುಂಚೆ ಇಲ್ಲೆಲ್ಲ ಜಾಗ ಇತ್ತಂತೆ ಓಡಾಡೋಕ್ಕೆ, ಹಾಗಂತ ಹೇಳ್ತಿದ್ದಾರೆ. ನೋಡಿ ಗಾಯ್ಸ್, ಇದು ನಾವು ಹೋಗ್ತಾ ಇರೋ ಜಾಗ ಈ ಥರ ಇದೆ. ನಾವು ಇವಾಗ ಹೋಗಿದ್ದಿತ್ತು ಇಲ್ಲಿ ಮೇಲೆ ಇರೋ ಬೆಟ್ಟಕ್ಕೆ. ಇವಾಗ ಇಳಿದು ಹೋಗ್ತಾ ಇದ್ದೀವಿ. ಯಾವ ಥರ ಐತಿ ಅಂತ ನೋಡ್ಬೋದು. ಕಾಣಿಸ್ತಿದೆಯಲ್ಲ, ಇವ್ ನನ್ನ ತಮ್ಮ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನಿಗೆಲ್ಲ ಗೊತ್ತಿರುತ್ತೆ.